ಮತ್ತೆ ಮಳೆ ಬೆಂಗಳೂರಿನಲ್ಲಿ ಚೆನ್ನಾಗಿ ಹೊಡೆದಿದೆ ಸಿಲಿಕಾನ್ ಸಿಟಿನಲ್ಲಿ. ಮತ್ತು ಹೇಳುವುದೇನು ಬೇಡ, ಅಲ್ಲಲ್ಲಿ ನೀರು ನಿಂತಿತ್ತು, ಅಂಡರ್ ಪಾಸ್ಗಳಲ್ಲಿ ನೀರು ಹರಿಯಿತ್ತು, ಅದೆಲ್ಲ ಹೇಳೋದೇ ಬೇಡ. ಯಾಕಂದ್ರೆ ಕಾರ್ಪೊರೇಷನ್ ಹೇಳಾಗಿದೆ ಅದೆಲ್ಲ ಟೆಕ್ನಿಕಲಿ ಕೆಲವು ಪ್ರಾಬ್ಲಮ್ ಇರೋ ಕಡೆ ಹರ್ಕೊಳತ್ತೆ ಬಿಡಿ ಅಂತ. ಏನು ಮಾಡೋಕ್ಕಾಗತ್ತಪ್ಪ? ಹಳ್ಳ ಕೊಳ್ಳ ಇಲ್ಲದೆ ಇರೋ ಭೂಮಿ ಎಲ್ಲರೂ ಇದೆಯಾ? ತಪ್ಪು ಒಪ್ಪು ಮಾಡದೇ ಇರೋ ಜೀವ ಎಲ್ಲರೂ ಇದೆಯಾ? ಸಿಗಲ್ವಲ್ಲ. ಎಲ್ಲರೂ ಇದೆಯಾ? ಬುದ್ಧ ಹೇಳ್ದಂಗೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಬ ಅಂದಂಗೆ ಅಲ್ವೇ? ಹಾಗಾಗಿ ತೊಂದರೆ ಇಲ್ಲ, ಅಲ್ಲಲ್ಲಿ ಇದೆಯಪ್ಪ, ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿಪ್ಪ. ಮುಳುಗಿದ್ರೆ ಮುಳುಗ್ಕೊಳ್ಳಿ, ಈ ಅಸಾಧ್ಯ ಆದರೆ ಈಚ್ಕೊಂಡು ಹೋಗಿ. ರಸ್ತೆ ಎಲ್ಲ ತುಂಬ ಹರಿದಾಡಿದೆ, ಓಕ್ಲಿಪುರಂ ಅಂಡರ್ ಪಾಸ್ನಲ್ಲಿ ನೀರು, ಅಲ್ಲಿ ಆಗದೇ ಇದ್ರೆ ಹೇಗ್ರಿ? ಬೆಂಗಳೂರಿನಲ್ಲಿ ಮಳೆ ಬಂದಿದೆಯಾ ಬಂದಿಲ್ವಾ ಅನ್ನಕ್ಕೆ ಓಕ್ಲಿಪುರಂ ಹತ್ರ ಒಂದು ಸೈರನ್ ಇಟ್ಬಿಟ್ರಾಯ್ತು. ಅದು ಬೊಂಗ, ಈ ಸೈರನ್ ಹೊಡಿತಾರಲ್ಲ ಫ್ಯಾಕ್ಟ್ರಿಲೆಲ್ಲ, 10 ಗಂಟೆಗೆ ವರ್ಕರ್ಸ್ ಎಲ್ಲ ಒಳಗೆ ಬನ್ನಿ, 5 ಗಂಟೆಗೆ ಹೋಗಿ ವರ್ಕ್ ಹೋಗಿ ಅಂತ, ಅದರ ಒಂದು ಸೈರನ್ ಹೊಡೆದು ಬಿಟ್ರಾಯ್ತು. ಆ ಮಳೆ ಆಗಿದೆ, ಓಕ್ಲಿಪುರಮಲ್ಲಿ ನೀರು ನಿಂತಿದೆ ಅಂತ ಆಯ್ತಪ್ಪ. ಭಾಳ ಸಿಂಪಲ್, ಅದ್ರಲ್ಲಿ ಏನು ದೊಡ್ಡ ಮ್ಯಾಟ್ರ್ ಅದು. ಸರಿ, ಆನೆಕಲ್ಲು ಸುತ್ತಮುತ್ತಲೂ ಆಗಿದೆ, ಅಂಗಡಿಗಳ ಮೇಲ್ಚಾವಣಿಗಿದೆ, ವಿಪರೀತ ಗಾಳಿ ಇತ್ತು. ಹೊಸೂರು ಬೆಂಗಳೂರು ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಮತ್ತಿಕೆರೆಯಲ್ಲಿ ಮಕ್ಕಳೆಲ್ಲ ಆಟ ಆಡಿದಾರಂತೆ, ನೋಡ್ಕೊಳ್ರಪ್ಪ ಮಕ್ಕಳು ಆಟ ಆಡೋದು ಹುಷಾರು, ಬಿ ಕೇರ್ಫುಲ್. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆಯಲ್ಲೂ ಒಂದಷ್ಟು ಮಳೆ ಎಲ್ಲ ಆಗಿದೆ. ಸಿಕ್ಕಾಪಟ್ಟೆ APMC ಮಾರ್ಕೆಟ್ನಲ್ಲಿ ಟೊಮಾಟೊ ಶೆಡ್ ಉರುಳು ಬಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಟೊಮಾಟೊ ಎಲ್ಲ ಪಾಪ ಮಣ್ಣು ಪಾಲಾಗ್ಬಿಟ್ಟಿದೆ. ಅಯ್ಯೋ ಎಸ್. ಪಿಒಕೆಯನ್ನ ಭಾರತದಲ್ಲಿ ವಿಲೀನ ಮಾಡಲಾಗುತ್ತೆ ಅಂತ ರಕ್ಷಣಾ ಮಂತ್ರಿ ಹೇಳಿದಕ್ಕೆ ಫಾರೂಕ್ ಅಬ್ದುಲ್ಲಾ ಅವರು ಅವರೇನು ಬಳೆ ತೊಟ್ಕೊಂಡಿಲ್ಲ, ಅವರು ಅಣುಬಾಂಬ್ನ ಹಾಕ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಾರಯ್ಯ ಕಂಡಿದ್ದೀವಿ ನಿಂದು ಅಂತ ಹೇಳ್ಬೇಕಿತ್ತು ಯಾರು ಆ ಪಾರ್ಟಿಗೆ. ಅವ್ರ ಪರವಾಗಿ ಇವರೇನು ಸರ್ ಮಾತಾಡೋದು? ಯಾರು ಫಾರೂಕ್ ಏನು ಹಂಗೆ ಮಾತಾಡ್ತೀರಿ ನೀವು? ಅಲ್ಲ, ಈ ಪಾಕಿಸ್ತಾನ ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತವನ್ನೇ ಪ್ರಶ್ನಿಸುತ್ತೀರಾ ಅಂತ ಅವ್ರು ಕೇಳ್ಬಿಡ್ಬೋದು ಅಲ್ವಾ? ಆ ಪರಿಸ್ಥಿತಿ ಇನ್ನೇನು ಹೇಳೋದು? ಅವ್ನು ಬಳೆ ಹಾಕ್ಕೊಂಡಿದ್ದಾನೋ ಖಡ್ಗ ಹಾಕ್ಕೊಂಡಿದ್ದಾನೋ, ಭಿಕ್ಷುಕರು ದೇಶದ ಪರವಾಗಿ ಮಾತನಾಡೋರು ನನ್ನ ಪರಮಾಣು ಅಸ್ತ್ರ ಇದ್ದುಬಿಟ್ರೆ, ಈಗ ನಾವು ಹೇಳಿದ್ದೀವ ಅರುಣಾಚಲ ಪ್ರದೇಶದಲ್ಲಿ ಚೀನಾ ಕಾಟ ಕೊಡ್ತಿದ್ದಾಗ ಬೆಳಗ್ಗೆ ಎದ್ದು ನಮ್ಮ ಹತ್ರ ಪರಮಾಣು ಅಸ್ತ್ರ ಇದೆ, ಬಿ ಕೇರ್ಫುಲ್ ಚೈನಾ ಅಂತ ನಾವು ಮಾತಾಡಿದ್ದೀವ. ಜವಾಬ್ದಾರಿ ಬೇಡ? ಅದು ದೇಶದಲ್ಲಿದ್ದು, ಅದು ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಈ ದೇಶದ ಎಲ್ಲ ತಿಂದು ಹೋಗ ಅನ್ಬೇಕು. ಪೂಂಚಲಿ ವಾಯುಪಡೆ ಯೋಧರ ಮೇಲೆ ದಾಳಿ ನಡೆದಿದೆ, ಅದು BJP ಚುನಾವಣಾ ಸ್ಟಂಟ್ ಅಂತ ಯಾರ ಪಂಜಾಬ್ನ ಮಾಜಿ CM ಚರಣ್ಜಿತ್ ಸಿಂಗ್ ಚೆನ್ನಿ. ಓ ಕಾಂಗ್ರೆಸ್ ಧೂಳಿಪಟ ಮಾಡಿಬಿಟ್ರಲ್ಲ ಇವ್ರ ನೇತೃತ್ವದಲ್ಲಿ, ಅಲ್ಲ ಆಪ್ ಅವರು ಇವ್ರ ನೇತೃತ್ವದಲ್ಲಿ ಅಲ್ವಾ? ಇವ್ರ ನಾಯಕತ್ವನೇ ಇಲ್ಲ, ಇನ್ನೇನು ಹೇಳ್ತಾರೆ ಇವರು? ಆಯ್ತು ಇರಲಿ, ಅವ್ರು ಹೇಳಿದ್ದಾರೆ. ಅದಕ್ಕೆ BJP ನಿಮ್ಮ ಮನಸ್ಥಿತಿ ತೋರಿಸತ್ತೆ ಅಂತ. ಇದರಿಂದ ಪ್ರಯೋಜನ ಇಲ್ಲ. ಮನಸ್ಥಿತಿ ತೋರಿಸುತ್ತೆ ಮಾಡುತ್ತೆ ಅಂತ ನೀವು ಬೈಕಣ್ಣ ನಮ್ಮ ಮುಂದೆ ಬಂದು ತಕತಿಮಿ ಅಂತ ಡ್ಯಾನ್ಸ್ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಏನಾದರೂ ಇದ್ದರೆ ಒಂದು ಯು ಶುಡ್ ಕ್ರಿಯೇಟ್ ಒನ್ ಸೆಲ್. ಯಾರು ಈ ಥರ ಹೇಳಿಕೆ ಕೊಡ್ತಾರೆ, ಐದರ್ ದೇ ಹ್ಯಾವ್ ಟು ಪ್ರೂವ್ ಆರ್ ದೇ ಹ್ಯಾವ್ ಟು ಗೋ ಬಿಹೈಂಡ್ ಬಾರ್ಸ್. ರಕ್ಷಣಾ ಪಡೆಗಳ ವಿಚಾರದಲ್ಲಿ ಅಷ್ಟೇ. ಸುವಮೋಟೋ ಸ್ಟಾರ್ಟ್ ಮಾಡಬೇಕು ಅದನ್ನು, ಯಾವನಾರು ಆಗಲಿ, ಅದು ನಾಳೆ BJPನವರೇ ಆಗಲಿ ಬೇಕಾರೆ. ರಕ್ಷಣಾ ಪಡೆಗಳ ವಿಚಾರದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸುವ ಗಿರಾಕಿ ರಸ್ತೆ ಬದಿ ನಿಂತುಕೊಂಡು ಬಾಯಿಗೆ ಬಂದಂಗೆ ಮಾತಾಡೋಂಗಿಲ್ಲ. ಇದ್ರೆ ತಂದಿಲ್ಲಿ ಸಬ್ಮಿಟ್ ಮಾಡಬೇಕು, ಇದ್ರೆ ತನಿಖೆ ಆಗಲಿ, ಫೇರ್ ತನಿಖೆ ಆಗಲಿ. ಎಲ್ಲದನ್ನು ಹೇಳಿಕೆ ಕೊಟ್ಕೊಂಡು ಸುಮ್ಮನೆ ಮಾತಾಡ್ತಿರೋನನ್ನ ಮುಖಾಮುಖಿ ನೋಡಿದ್ರೆ ಒಳಗಾಗ್ತಾ ಹೋಗ್ಬೇಕು. ಅಕ್ರಮ ಆಗದೆ ಇದ್ರೆ ಅದು ಮಾಡದೇ ಇದ್ರೆ BJP ನೀವು ಡೊಂಗಿಗಳೇ, ನಿಮಗೂ ಅದನ್ನು ಪೊಲಿಟಿಕಲಿ ಯೂಸ್ ಮಾಡ್ಕೊಳಕ್ ಮಾಡ್ತಾ ಇರ್ತೀರಿ ಅನ್ಕೋತೀವಿ ನಾವು. ಅದಕ್ಕೆ ಅವಕಾಶ ಎಸ್. ಇನ್ನು ಲೋಕಸಭಾ ಚುನಾವಣೆಯ 3ನೇ ಹಂತದ ಮತದಾನಕ್ಕೆ ಒಂದು ದಿನ ಇರೋ ಹೊತ್ತಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಬಾಂಬ್ ಸ್ಫೋಟವಾಗಿದೆ. ಹುಗ್ಲಿ ಜಿಲ್ಲೆಯ ಪಾಂಡುವಾ ಎಂಬಲ್ಲಿ ಬಾಲಕರು ಆಟ ಆಡ್ತಾ ಇದ್ದಂತಹ ಕೊಳದ ಬಳಿ ಕಚ್ಚಾ ಬಾಂಬ್ ಸ್ಫೋಟವಾಯಿತು. ಘಟನೆಯಲ್ಲಿ ಒಬ್ಬ ಬಾಲಕ ಮೃತಪಟ್ಟಿದ್ದಾರೆ, ಇಬ್ಬರಿಗೆ ಗಾಯವಾಗಿದೆ. ಇತ್ತ ಅಮೇಥಿ ಕಾಂಗ್ರೆಸ್ ಕಚೇರಿ ಮೇಲೆ BJP ಕಾರ್ಯಕರ್ತರು ದಾಳಿ ಮಾಡಿರೋ ಆರೋಪ ಕೇಳಿಬಂತು. ದಾಳಿಯಲ್ಲಿ ಒಂದು ಕಾರಿನ ಗಾಜು ಪುಡಿಯಾಗಿದೆ. ಇನ್ನು ಚುನಾವಣೆಗೆ ಒಂದು ದಿನ ಇರುವಾಗಲೇ ಶಿವಮೊಗ್ಗದಲ್ಲಿ BJPಯ ಹಿಂದುಳಿದ ವರ್ಗದ ಮುಖಂಡ ವಿನೋದ್ ರಾಜ್ರನ್ನ ಜಿಲ್ಲಾಡಳಿತ ಗಡಿಪಾರು ಮಾಡಿದೆ. ಸಾಗರದಿಂದ ಬೀದರ್ಗೆ ಗಡಿಪಾರು ಮಾಡಿ ಆದೇಶ ಮಾಡಿದ್ದಾರೆ. ಸದ್ಯ DC ಕಚೇರಿ ಮುಂದೆ BJP ಅಭ್ಯರ್ಥಿ ರಾಘವೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಅಲ್ಲ, ಅದು ಏನಕ್ಕೆ ಅವ್ರನ್ನ ಇವಾಗ ಇದು ಮಾಡಿದ್ರು? ಬೇಲೂರು ಗೋಪಾಲಕೃಷ್ಣ ಅವರ ಒತ್ತಡ ಆಯ್ತಪ್ಪ, ಅವ್ರು ಒತ್ತಡ ಅವ್ರು 1000 ಹಾಕ್ತಾರ್ರಿ. DC ತಾನೇ ತೀರ್ಮಾನ ತಗೋಬೇಕು. DC ಯಾಕೆ ಅಂತ ರೀಸನ್ ಕೊಟ್ಟಿದ್ದಾರೆ. ಗಲಾಟೆಗಳಾಗೋದ್ರಲ್ಲಿ ಮುಂಚೂಣಿ ಇವರು ಇರ್ತಾರೆ ಅಂತ. ಅದು ನಿನ್ನೆ ಗೊತ್ತಾಯ್ತಾ? ಇವತ್ತು ಗೊತ್ತಾಯ್ತಾ? ಬಹಳಷ್ಟು ಕೇಸ್ಗಳಿದೆ ಅಂತ. ಅದೇ ಇವತ್ತು ಗೊತ್ತಾಯ್ತಾ? ಅದೆಲ್ಲ ಇವತ್ತು ಗೊತ್ತಾಗಿರಲ್ವಲ್ಲ. ಕೇಸೆಲ್ಲ ಯಾವಾಗ 1 ತಿಂಗಳಿಂದನೋ 6 ತಿಂಗಳಿಂದನೋ ಇರಬೇಕಲ್ಲ ಅದು. ಸರಿಯಪ್ಪ, ಆಯ್ತು. ರಾಜ್ಯದಲ್ಲಿ
ಭಾರಿ ಸದ್ದು ಮಾಡಿತ್ತು ಭ್ರೂಣ ಹತ್ಯೆ ಕೇಸು. ಮಗದೊಮ್ಮೆ ಬರುತ್ತೆ. ಏನಿಗೆ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು ಅವತ್ತಿನ ಭ್ರಷ್ಟಾಚಾರ ಕೇಸು. ಇನ್ನೊಂದು ಸರಿ ಬರುತ್ತೆ. ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು ಯಾವುದೋ ಸಿ ಡಿ ಕೇಸ್. ಇನ್ನೊಂದು ಸರಿ ಬರುತ್ತೆ. ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು ಅವನಿವನು ಕಪಾಳ ಕೊಡ್ದ ಅವನು ಕಪಾಳ ಕೊಡ್ದ ಅಂತ ಮತ್ತೆ ಹೊಡ್ಕೋತಾರೆ. ಕೊನೆನೇ ಇಲ್ಲ ಅಂತ. ಇದೀಗ ಮತ್ತೆ ಪಾಂಡವಪುರದ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ, ಸರ್ಕಾರಿ ಕ್ವಾರ್ಟರ್ಸ್ ಅದು, ಭ್ರೂಣ ಹತ್ಯೆ ನಡೆಸಲಾಗ್ತಾ ಇದೆ ಅಂತ ಮಾಹಿತಿ ಮೇರೆಗೆ ಆರೋಗ್ಯಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಅಬಾರ್ಷನ್ಗೆ ಬಂದಿದ್ದ ಮಹಿಳೆಯನ್ನು ರಕ್ಷಣೆ ಮಾಡಲಾಗಿದೆ. ಭ್ರೂಣ ಹತ್ಯೆ ಮಾಡ್ತಾ ಇದ್ರು ಅನ್ನೋ ಆರೋಪಕ್ಕೆ ಸಿಗಾಕೊಂಡಿರೋ ಆನಂದ್ ಅಶ್ವಿನಿ ಅನ್ನೋರು ಯಾರೋ 4 ಬಂಧಿಸಿದ್ದಾರೆ. ತಾಲೂಕು ಆಸ್ಪತ್ರೆ ನೌಕರರಂತೆ, ಅವ್ರು ಯಾರೋ ಡಿ ಗ್ರೂಪ್ ನೌಕರರಂತೆ. ಕ್ವಾರ್ಟರ್ಸಲ್ಲೇ ಈ ಥರ ಮಾಡ್ತಿದ್ದಾರೆ ಅಂತ ಈಗ ಈ ವೈದ್ಯಾಧಿಕಾರಿಗಳೆಲ್ಲ ಹೇಳ್ತಿದ್ದಾರಪ್ಪ. ಕೆಲ ವೈದ್ಯಾಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರಬಹುದು ಅಂತ DC SP ಭೇಟಿ ನೀಡಿ ಪರಿಶೀಲನೆ ಮಾಡಿರೋದು. THOನ ತಾಲೂಕು ಹೆಲ್ತ್ ಆಫೀಸರ್ನ ತರಾಟೆಗೆ ತೊಗೊಂಡಿದ್ದಾರೆ. ತರಾಟೆಗೆ ತೊಗೊಂಡಿದ್ದಾರೆ ಅಂದರೆ ಏನೋ ಪಾಪು ಹಿಂಗೆ ಮಾಡಿಬಿಟ್ಟಿದೀಯಾ ಅಂತನಾ? ಅವ್ರ ಗಮನಕ್ಕೆ ಬಂದಿರಲ್ವಾ ಏನು ಮಾಡ್ತಿದ್ದಾರೆ ಸರ್? ಹಾಗ ತರಾಟೆಗೆ ಇನ್ನೊಂದು ಸರಿ ಮಾಡಿದ್ರೆ ನೋಡು ನೀನು ಏನು ಮಾಡ್ತೀನಿ ಅಂತ. ಹಾಗ ಹಂಗೆಲ್ಲ ಬಗ್ತಾರ ಸರ್? ಹಂಗೆಲ್ಲ ಬಗ್ಗೋರಿದ್ರು ಮತ್ತೆ ಮುದ್ದು ಮಾಡಿ ಕುತ್ಕೊಂಡ್ಬಿಟ್ಟು ಬಾ ತಿನ್ನು ಬಾ ಅಂತ ಮುದ್ದು ಮಾಡಿ ಕುತ್ಕೊಂಡು ಲಜ್ಗೆಟ್ಟ ವ್ಯವಸ್ಥೆಗೆ ಲಜ್ಗೆಟ್ ರೀತಿನಲ್ಲೇ ಹೊಡಿಬೇಕು ಹಿಡ್ಕೊಂಡು. ಆಗಲೇ ಮರ್ಯಾದೆ ಬರೋದು. ಪಿಸ್ತೂಲ್ ಹಿಡ್ಕೊಂಡು ನಿಂತವನು ಮುಂದೆ ಹೋಗ್ಬಿಟ್ಟು ರೋಜು ನಿಂತ್ಕೊಂಡ್ರೆ ಕೆಲಸ ಆಗಲ್ಲ. 2 ಬಿಡಬೇಕು ಅವನಿಗಷ್ಟೇ. ಈ ಥರ ಮಾಡ್ಕೊಂಡು ಹೋಗ್ತಿರೋಂಥ ಮಂಡ್ಯನಲ್ಲಿ ಆಗಿರೋ ಅವಮಾನಕ್ಕೆ ಇದು ಬೇರೆ ಕೇಡು ನಿಮ್ಮ ಗ್ರಾಚಾರಕ್ಕೆ. ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೂ ಸರಿ, ಅದು ಇಲ್ಲದೇ ಇದ್ದಾಗ ಏನಾಗತ್ತೇಳಿ? ಎಸ್, ಭಾರತ ಮೂಲದ ಅಮೆರಿಕ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ 3ನೇ ಬಾರಿಗೆ ನಾಳೆ ಬಾಹ್ಯಾಕಾಶಕ್ಕೆ ಹಾರಲು ಸಜ್ಜಾಗಿದ್ದಾರೆ. ಬೋಯಿಂಗ್ ಸಂಸ್ಥೆಗೆ ಸೇರಿದ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಬೆಳಗ್ಗೆ 8 ಗಂಟೆಗೆ ಗಗನಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಈ ಮಿಷನ್ ಪೈಲಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸುನಿತಾ ವಿಲಿಯಮ್ಸ್ ಗಣೇಶನನ್ನ ಸ್ಮರಿಸಿದ್ದಾರೆ. ಗಣೇಶನನ್ನ ಗುಡ್ ಲಕ್ ಚಾಮ್, ವಿಘ್ನೇಶ್ವರನ ವಿಗ್ರಹವನ್ನ ನಾನು ತೆಗೆದುಕೊಂಡು ಹೋಗ್ತೀನಿ, ನಾನು ಆಸ್ತಿಗಳು, ಆಧ್ಯಾತ್ಮ ಅಂದ್ರೆ ನಂಗೆ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಆಲ್ ರೈಟ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಹೋಗಿ ಬನ್ನಿ ಇನ್ನೊಂದು ಸರ್ತಿ, ನಿಮ್ಮ ಕಾಯಕ ಕೆಲಸನ ಮಾಡಿ, ನಮಗೂ ಹೆಮ್ಮೆ. ಬಟ್ ಗಣೇಶ ನಿಮಗೆ ಗುಡ್ ಲಕ್ ಚಾರ್ಮ್ ಅಂದಿದ್ದೀರಿ. ನಮ್ಮ ಪ್ರಕಾರ ವಿಘ್ನ ನಿವಾರಕ ಅವನು. ನೀವೇನೋ ಅಮೇರಿಕಲ್ಲಿ ಸೇಫಾಗಿದ್ದೀರಿ, ಹಾಗಾಗಿ ಅದನ್ನು ಹೇಳಿದ್ರೂ ನಿಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಒಪ್ಪಿ ತಪ್ಪಿ ನೀವೇನಾದರೂ ಇಂಡಿಯಾಲಿ ಇದ್ದುಬಿಟ್ಟಿದ್ದಿದ್ರೆ, ಇದನ್ನು ಹೇಳಿಬಿಟ್ಟಿದ್ದಿದ್ರೆ, ಅಯ್ಯೋ ನಿಮ್ಮನ್ನು ಯಾವ್ಯಾವ ಕಡೆಯಿಂದ ಬಗೆದು ಹರಿದು ಮುಕ್ಕು ಬಿಡ್ತಿದ್ರು. ದೇವ್ರನ್ನ ಗಣೇಶ ಅಂತ ಹೇಳ್ತಿದ್ರು. ಹೇಳಿಲ್ವಾ ಈಗ? ರಾಮನಿಂದೆ ಹೋಗೋನು ಭಿಕ್ಷುಕ, ಅವನು ಕಾಲ್ಪನಿಕ ಅಂತ. ಗಣೇಶ ಏನು ಇನ್ನೂ ಆ ವರ್ಣನೆ ಬಂದಿಲ್ಲ ಸರ್. ಕಂಗ್ರ್ಯಾಚುಲೇಷನ್ಸ್, ನೀವು ಇಂಡಿಯಾಲಿ ಇಲ್ಲದೆ ಇರೋದು ನಿಮ್ಮ ಪುಣ್ಯ ಅಷ್ಟೇ. ನೆಕ್ಸ್ಟ್, 20 ವರ್ಷದ ವಿವಾಹಿತೆಯೊಬ್ಬರು ಒಂದೇ ಬಾರಿಗೆ 5 ಮಕ್ಕಳಿಗೆ ಜನ್ಮ ನೀಡಿರುವಂತಹ ಅಪರೂಪದ ಘಟನೆ ನಡೆದಿದೆ ಬಿಹಾರದ ಕಿಶನ್ಗಂಜ್ನಲ್ಲಿ. ಎಲ್ಲ 5 ಹಸುಗೂಸುಗಳು ಕೂಡ ಹೆಣ್ಣು ಶಿಶುಗಳು. 1 ಕೆಜಿಗಿಂತ ಕಡಿಮೆ ತೂಕ ಇದೆ. ಸದ್ಯ ಎಲ್ಲರೂ ಆರೋಗ್ಯವಾಗಿದ್ದಾರೆ. ತಾಹಿರಾ ಬೇಗಂ ಅವರೇ 5 ಮಕ್ಕಳನ್ನ ಹೆತ್ತ ಮಹಾತಾಯಿ. ಇವರಿಗೆ ಇದು 2ನೇ ಹೆರಿಗೆ. 20 ವರ್ಷದ ಹೆಣ್ಮಗಳ? ಹ್ಞೂ ಸರ್. 2ನೇ ಹೆರಿಗೆ? ಹ್ಞೂ ಸರ್. ಹೀಗೆ 1 ವರ್ಷ ಅಂದ್ರೆ 18 ವರ್ಷಕ್ಕೆ ಮದುವೆ ಆಯ್ತಾ? ಬೇಗ ಮದುವೆ ಆಗಿರ್ಬೇಕು ಸರ್. ಬೇಗ ಅಂದರೆ ಅದಕ್ಕಿಂತ ಕೆಳಕಾಗಂಗಿಲ್ರಿ ರೀ. ಚೈಲ್ಡ್ ಮ್ಯಾರೇಜ್ ಆಗಲ್ವಾ? ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಆಕೆ ಆರಾಮಾಗಿದ್ದಾರಂತೆ. ಆಮೇಲೆ 2ನೇದು ಆ ಹೆಣ್ಣು ಮಗಳದ್ದು ಅದೃಷ್ಟಾನೇ. ಸುನಿತಾ ವಿಲಿಯಮ್ಸ್ ಕೇಳ್ದಂಗೆ, ಯಾಕೆ ಸರ್ ನೀ ಮಂಡ್ಯಲ್ಲಿ ಇಲ್ವಲ್ಲಮ್ಮ, ಬಚಾವಾಗ್ಬಿಟ್ಟೆ. ಹೌದು, ಭ್ರೂಣ 5 ಹೆಣ್ಣಂತೆ. ಹ್ಞೂ ಸರ್. ಮೊದಲನೇದು ಗಂಡು ಮಗು ಅಂತ. ಮಂಡ್ಯಲ್ಲಿ ಇದ್ದಿದ್ದಿದ್ರೆ ಏನಾಗ್ತಿತ್ತೋ ನಿನ್ನ ಕತೆ? ಯಾರು ನಿನ್ಗೆ ಏನು ಮಾಡ್ತಿದ್ರೋ ಕರ್ಕೊಂಡೋಗಿ, ಅಥವಾ ನಿನ್ನ ಕಡೆಯವರು ಬೇಡ ಅನ್ನೋರು. ಹಾಂ.